ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. 2024-25ನೇ ಸಾಲಿನ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಮತಕ್ಷೇತ್ರಗಳ ಉಪಚುನಾವಣೆ ಮತದಾನ ದಿನಾಂಕ 13/11/2024 ಬುಧವಾರದಂದು ನಡೆಯಿತು. ಈ ಒಂದು ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿ ಮತಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಮತದಾನ ಸಂದರ್ಭದಲ್ಲಿ ಸ್ಥಳೀಯ ವಿಕಲಚೇತನರ ಮತದಾನ ಮಾಡುವುದಕ್ಕಾಗಿ ಚುನಾವಣೆ ಆಯೋಗವು ಅನೇಕ ಸೌಕರ್ಯಗಳನ್ನು ಅನುಕೂಲ ಮಾಡಿಕೊಟ್ಟಿರುವ ಬಗ್ಗೆ ಮತ್ತು ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಸಹಕಾರಿಯಾಗಿ ಗೌರವಧನ ಕಾರ್ಯಕರ್ತರಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು MRW ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು VRWಗಳು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು URWಗಳು ಪ್ರತಿ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಮತದಾನ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಒಂದು ಕೆಲಸ ಮಾಡಿರುವಂಥ ಚನ್ನಪಟ್ಟಣ ಉಪಚುನಾವಣೆ ಒಂದು ಮತದಾನ ಸಂದರ್ಭದಲ್ಲಿ ಸ್ಥಳೀಯ 32 ಪಂಚಾಯಿತಿಗಳಲ್ಲಿ ಚುನಾವಣೆ ನಡೆಯಿತು. ತಾಲೂಕಿನ ಕೇಂದ್ರ ಸ್ಥಾನಗಳಲ್ಲಿ ನಗರಸಭೆಯಲ್ಲಿ ವಿಶೇಷ ಚೇತನರ ದಿವ್ಯಾಂಗರ ಮತಗಟ್ಟೆ, ಸಖಿ ಮತಗಟ್ಟೆ ಮತ್ತು ಸಾಂಪ್ರದಾಯಿಕ ಮತಗಟ್ಟೆ, ಯುವ ಮತಗಟ್ಟೆಯನ್ನು ವಿಶೇಷವಾಗಿ ನಿರ್ಮಿಸಲಾಗಿತ್ತು. ವಿಶೇಷ ಮತಗಟ್ಟೆ ಹಾಗೂ ಇತರೆ ಮತಗಟ್ಟೆಗಳಲ್ಲಿ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರು ಬಂದು ಸಂತೋಷದಿಂದ ಮತ ಚಲಾಯಿಸಿದರು. ನಗರಸಭೆ ಹಾಗೂ ಪಂಚಾಯಿತಿಗಳಲ್ಲಿ ವಿವಿಧ ರೀತಿಯ ಜಿಲ್ಲಾಡಳಿತವು ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ತಾಲೂಕಿನ ಎಲ್ಲ ಅಧಿಕಾರಿಗಳು, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, MRWಗಳು ಮತ್ತು MRW, ಚಿಕ್ಕಮಗಳೂರಯ್ಯ VRWಗಳು 32 VRWಗಳು ಸಹಿತ ಈ ಒಂದು ಮತದಾನ ಮಾಡಿಸುವಂಥ ಪ್ರಕ್ರಿಯೆಯಲ್ಲಿ ಅವರು ತೊಡಗಿದರು. ಈ ಒಂದು ಮತದಾನ ಮಾಡಿಸುವಂಥ ಪ್ರಕ್ರಿಯೆಯಲ್ಲಿ 32 ಪಂಚಾಯಿತಿಗಳ ಜೊತೆಗೆ ಈ ಒಂದು ನಾಗವಾರ್, ಲಿಂಗೇಶ, ನೀಲ್ಸಂದ್ರ ಗ್ರಾಮ ಪಂಚಾಯಿತಿ ಶ್ರೀಧರ್ HP ಮತ್ತು ಬೇವೂರು ಗ್ರಾಮ ಪಂಚಾಯಿತಿ KC ಪುಟ್ಟಮಾದಯ್ಯ ಮತ್ತು H ಬ್ಯಾಡಹಳ್ಳಿ GP ಸುರೇಶ್, J ಬ್ಯಾಡಹಳ್ಳಿ GP ಪದ್ಮಾ, ಹಾರೋಕೊಪ್ಪ GP ಮಂಜುಳಾ BN ಮತ್ತು BB ಹಳ್ಳಿ GP ಪುಷ್ಪ ಮತ್ತು ತಾಗಚಗೇರಿ ಗ್ರಾಮ ಪಂಚಾಯಿತಿ ಪುಷ್ಪಲತಾ ಮತ್ತು ಸೋಗಾಲ್ ಗ್ರಾಮ ಪಂಚಾಯಿತಿ ಉಮೇಶ್ ಮತ್ತು ಇಗ್ಗಾಲೂರು ಗ್ರಾಮ ಪಂಚಾಯಿತಿ ಮಂಜುಳಾ ಮತ್ತು ಕೂಡ್ಲೂರು ಗ್ರಾಮ ಪಂಚಾಯಿತಿ ಜಯಮ್ಮ ಮತ್ತು ಕೋದಂಬಹಳ್ಳಿ ರಾಜು BL ಮತ್ತು ತಿಟ್ಟಮನಹಳ್ಳಿ ರಾಚಯ್ಯ NC ಮತ್ತು ಭೈರಪಟ್ಟಣ ಸುರೇಶ್, ಮಂಗಳವಾರಪೇಟೆಯ ನಗರಸಭೆ ವಾರ್ಡ್, ಈ ಒಂದು ವಾರ್ಡ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಸಹಿತ ಒಂದು ಮತಗಟ್ಟೆ ಮಾಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಸಿದ್ದಾರೆ. ಮತ್ತು ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ URWಗಳು ಚನ್ನಪಟ್ಟಣದ ನಗರಸಭೆಯಲ್ಲಿ ಹರಿಪ್ರಸಾದ್ KP ಮತ್ತು ಶ್ಯಾಮ್ ಸುಂದರ್, ಚಂದ್ರಕಲಾ CV ಇವರು ಸಹಿತ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮತಗಟ್ಟೆಗಳಲ್ಲಿ ಕರೆದುಕೊಂಡು ವೀಲ್ ಚೇರ್ ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆ ಏನು ಅವರಿಗೆ ಸಾರಿಗೆ ಸೌಕರ್ಯವನ್ನು ವ್ಯವಸ್ಥೆ ಮಾಡಿಕೊಟ್ಟಿದೆ, ಅವೆಲ್ಲ ಸದ್ಬಳಕೆ ಮಾಡಿಕೊಂಡು ವಿಕಲಚೇತನರಿಗೆ ಒಂದು ಮತದಾನ ಮಾಡಿಸುವಂಥ ಕೆಲಸವನ್ನು ಈ ಒಂದು 3 ಮತಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಚನ್ನಪಟ್ಟಣ ಮತಕ್ಷೇತ್ರದಲ್ಲಿ ಮಾಡಿರುವಂಥ ಈ ಒಂದು ಮತಗಟ್ಟೆಗಳಲ್ಲಿ ಕರೆದುಕೊಂಡು ಹೋಗಿ ಮತ ಚಲಾಯಿಸಲು ಅವರಿಗೆ ಸಹಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಮತ್ತು ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಅಂದರೆ MRW, VRW, URWಗಳು ಈ ಒಂದು ಪ್ರತಿ ಒಂದು ಚುನಾವಣೆಯಲ್ಲಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಗೌರವಧನ ಕಾರ್ಯಕರ್ತರಾಗಿರೋದರಿಂದ ಸರ್ಕಾರ ನೇಮಿಸಿರುವಂಥ ಈ ಒಂದು ಗೌರವಧನ ಹುದ್ದೆಯನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಪ್ರತಿಯೊಂದು ಮತ ಚಲಾಯಿಸುವಂಥ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಏನು VRWಗಳು ಮತ್ತು 32 VRWಗಳು ಮತ್ತು ಈ ಥರ ನಗರ
ಪುನರ್ವಸತಿ ಕಾರ್ಯಕರ್ತರು ಯಾರು ಶ್ಯಾಮ್ ಸುಂದರ್, ಹರಿಪ್ರಸಾದ್ KP ಮತ್ತು ಚಂದ್ರಕಲಾ CV ಇವರು ಸಹಿತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ವರದಿಯನ್ನು ತಾಲೂಕಿನ MRW ಆದಂಥ ಅಂದರೆ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಚನ್ನಪಟ್ಟಣ ಅವರು, ಶ್ರೀ ಚಿಕ್ಕಮಗಳೂರಯ್ಯ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವಿಷಯವನ್ನು ಹಂಚಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಮತದಾನ ಮಾಡಿಸಲು ಏನು ಸೌಕರ್ಯ ಮಾಡಿಕೊಟ್ಟಂಥ ಚುನಾವಣೆ ಆಯೋಗಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಆಡಳಿತಕ್ಕೂ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಬಳಗದಿಂದ ಅವರಿಗೂ ಸಹಿತ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಹ್ಯಾಂಡಿಕಾಪ್ ಎಲ್ಲ ಬಂದು ಮತ ಮಾಡಿ ಚೇರ್ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆ ಇದೆ. ಹಿಂಗೆ ಹೇಳ್ಕೊಳ್ಳೋಣ. ಆರಾಮಾಗಿ ಬನ್ನಿ. ಪಾವ ಬರಕ್ಲಿ ಪಾವ ಸರ್. ನಾನು ಬರೋಣ ಸರ್. ಹಾಂ ಇಟ್ಕೊಂಡಿದ್ದೀನಿ ಬನ್ನಿ. ಕಾಲು ಬಂದ್ಬಿಡ್ತು. ಬೈಟ್ ಕ್ಯಾಬಿನ್ ಇತ್ತು ಆರಾಮ್ ಸರ್. ಹೊರಗಡೆ ಹೋಗೋಣ ಸರ್. ಸಾಕು.